ಯಾರಿಗೆ ಪೊಲೀಸ್ ಅಂತ ಯಾರು ಮಕ್ಕಳಿಗೆ ಗೊತ್ತಿದೆಯಾ? ಪೊಲೀಸ್ ಮೀನ್ಸ್ ಯಾರು? I think first school of this area. ಇದು ಒಂದು ಹಿಸ್ಟ್ರಿ ಇದೆ. ಸೊ ಈ ಭಾಗದಲ್ಲಿ BGML ಮೈನ್ಸ್ ನಡುವಾಗ ಆವಾಗ ದಿಸ್ ವಾಸ್ ವೆರಿ ಡೆವಲಪ್ಡ್ ಏರಿಯಾ, ದಿಸ್ he told. ಬಟ್ ಈಗ ಸ್ವಲ್ಪ ಹಿಂದೆ ಆಗಿದ್ದೀವಿ. ಬಟ್ ಈಗ ನೆಕ್ಸ್ಟ್ ವಾಟ್ ಯು ವಾಂಟ್? ಇದು ಎಜುಕೇಷನ್ is a basic thing. It starts with education and whom to educate. ನಮ್ಮ ಈಗ ಮಕ್ಕಳು ಇದ್ದಾರೆ, ಇದು ಅಡೆ ಏನಾಗಿರ್ಬೋದು. ಈಗ we should see about the future and they are the future. ಓಕೆ, ಯಾರು ರಾಬರ್ ಬರ್ತಾ ನೀವು ಏನ್ ಮಾಡ್ತೀರಿ? ಹೇಗೆ ಹೇಗೆ ನಮ್ಗೆ ಮಾಹಿತಿ ಹೇಗೆ ಕೊಡ್ತೀರಿ? ಗುಡ್, ಚೆನ್ನಾಗಿ ಗೊತ್ತಿದೆ ನಿಮ್ಗೆ 112. ಸೊ ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ, ನೀವೆಲ್ಲಿ ಹೋಗ್ತೀರಿ ದಾರಿಯಲ್ಲಿ ನಿಮ್ಗೆ ಏನು ತೊಂದರೆ ಕೊಡ್ತಾರೆ, 112 ಒಂದು ನಂಬರ್ ಇರುತ್ತೆ. 112ಗೆ ನೀವು ಕಾಲ್ ಮಾಡ್ಬೋದು. ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನೀವು ಬರ್ಬೋದು. ನಿಮ್ಮ ಪ್ರಿನ್ಸಿಪಲ್ಗೆ ಕೂಡ ಹೇಳ್ಬೋದು, ಅವರು ಕೂಡ ನಿಮಗೆ ಸಹಾಯ ಮಾಡ್ಬೋದು. ಇದು ಬೇಸಿಕ್ ಒನ್ ನಂಬರ್ ಫಾರ್ ಆಲ್ ಟೈಪ್ ಆಫ್ ಎಮರ್ಜೆನ್ಸಿ ಸಿಚುವೇಶನ್. ಸೊ 112 ಒಂದು ನಂಬರ್ ಇದೆ, ಜಸ್ಟ್ ರಿಮೆಂಬರ್ ದಟ್. And for any problem, just call this number. There are schools run by Mysore Mines. In spite of all the challenges, they are running a school for you, giving you their best education. In fact, I'm happy to see that one of my Jane College students itself passed out in 2018 is a class teacher of this particular school. Miss Deepa is a class teacher. So proud to see that my own student is working here. ಈ ಕಡೆ ಹಾಕೊಳ್ಳಿ, ಲೆಫ್ಟ್ ಸೈಡ್. I request all the teachers to come and join. Silence. No talking. Okay? ಕೇಳಿಸ್ತಿಲ್ಲ? ಓಕೆ, ಎಲ್ರಿಗೂ ನಮಸ್ಕಾರ. ಇಂದು ನಾವು ಇಲ್ಲಿ ಎಲ್ಲರೂ ಸೇರಿರುವ ಉದ್ದೇಶ ನಿಮಗೆಲ್ಲ ಗೊತ್ತೇ ಇದೆ. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ನಮ್ಮ ಶಾಲೆಯ ಮಕ್ಕಳಿಗೆ ಒಂದು ಒಳ್ಳೆಯ ಬೆಳವಣಿಗೆ ತರುವ ಒಂದು ಚಿಕ್ಕ ಪ್ರಯತ್ನ. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಸ್ಟಾರ್ಟ್ ಮಾಡೋಣ.
ಮಾಡೋಣ? ಕೇಳಿಸ್ತಿಲ್ಲ? ವೇದಿಕೆ ಮೇಲಿರುವ ಗಣ್ಯ ಅತಿಥಿಗಳೇ, ಗೌರವಾನ್ವಿತ ಶಿಕ್ಷಕರೇ, ಶಿಕ್ಷಕೇತರ ಸಿಬ್ಬಂದಿಯವರೇ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರೇ, ನಮ್ಮ ಪ್ರಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಂದು ಇದು ಕೇವಲ ಹಳೆಯ ಸರ್ಕಾರಿ ಶಾಲೆಗೆ ಬಣ್ಣ ಹಚ್ಚಿದ ಕಾರ್ಯಕ್ರಮ ಮಾತ್ರವಲ್ಲ, ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಹೊಸ ಬಣ್ಣ, ಹೊಸ ಆತ್ಮವಿಶ್ವಾಸ ಮತ್ತು ಹೊಸ ಆಶೆಯನ್ನು ತುಂಬುವ ಒಂದು ಸಣ್ಣ ಪ್ರಯತ್ನ. ಈ ಗೋಡೆಗಳು ಇಂದಿನಿಂದ ಮಕ್ಕಳ ಕನಸುಗಳ ಸಾಕ್ಷಿಯಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಆಗಮಿಸಿರುವ ನಮ್ಮ ಗಣ್ಯ ಅತಿಥಿಗಳಿಗೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತರಾಗಿದ್ದೇವೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಹೆಚ್ಚಿಸಿರುವ ಮಾನ್ಯ ಶ್ರೀ ಶಿವಾಂಶು ರಜಪೂತ್ ಸರ್ ಅವರು, ಪೊಲೀಸ್ ಅಧೀಕ್ಷಕರು, KGF. ನಿಮ್ಮ ಉಪಸ್ಥಿತಿ ಈ ಶಾಲೆಯ ಮಕ್ಕಳಿಗೆ ಶಿಸ್ತು, ಧೈರ್ಯ ಮತ್ತು ಸುರಕ್ಷತೆಯ ಅರ್ಥವನ್ನು ತಿಳಿಸುತ್ತದೆ. ಸಮಾಜದ ಬೆಳವಣಿಗೆಯಲ್ಲಿ ನಿಮ್ಮಂತಹ ನಾಯಕತ್ವದ ಪಾತ್ರ ಅತ್ಯಂತ ಮಹತ್ವವಾಗಿದೆ ಸರ್. ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಶಾಲೆಯ ಶಕ್ತಿಯಾಗಿರುವ ಶ್ರೀ R. ಮಂಜುನಾಥ್ ಸರ್ ಅವರು, ಮುಖ್ಯ ಶಿಕ್ಷಕರು, ಮೈಸೂರು ಮೈನ್ ಹೈಸ್ಕೂಲ್. ನಿಮ್ಮ ನಿರಂತರ ಶ್ರಮವೇ ಇಂದು ಈ ಶಾಲೆಯ ಆತ್ಮವಾಗಿದೆ. ನಿಮಗೆ ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್ ಪರವಾಗಿ ವಿಶೇಷ ಅಭಿನಂದನೆಗಳು. ವೆಲ್ಕಮ್ ಸರ್. ನಿಮ್ಮ ಸೇವೆ ಮತ್ತು ಬೆಂಬಲಕ್ಕೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಸರ್. ಈ ಕಾರ್ಯಕ್ರಮದ ಹಿಂದೆ ಇರುವ ಕನಸು ಮತ್ತು ಸೇವಾ ಭಾವದ ಶಕ್ತಿ. ಶ್ರೀ ಜಾನ್ ಕ್ಯಾಲ್ವಿನ್ ಸರ್ ಅವರು, ಸ್ಥಾಪಕರು, ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್. ನಿಮ್ಮ ಚಿಂತನೆ ಮತ್ತು ಸಮಾಜಮುಖಿ ದೃಷ್ಟಿಯೇ ಇಂದು ಈ ಶಾಲೆಗೆ ಹೊಸ ರೂಪ ನೀಡಿದೆ. ನಿಮಗೆ ನಮ್ಮ ಆತ್ಮೀಯ ಸ್ವಾಗತ. ವೆಲ್ಕಮ್ ಸರ್. ಶ್ರೀ ಜಾನ್ ಕ್ರಿಸ್ತೋಫರ್ ಅವರು, ಬೋರ್ಡ್ ಮೆಂಬರ್, ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್. ಸಂಸ್ಥೆಯ ಬೆಳವಣಿಗೆಯಲ್ಲಿ ನಿಮ್ಮ ಮಾರ್ಗದರ್ಶನ ಮತ್ತು ಬೆಂಬಲ ಸದಾ ಬಲವಾಗಿದೆ. ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಸರ್. ಹಾಗೂ ಈ ಶಾಲೆಗೆ ಬೆಂಬಲ ನೀಡಿರುವ ಸೇಪಿಯನ್ಸ್ ತಂಡಕ್ಕೂ ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಕೈ ಜೋಡಿಸುವ ಪ್ರಯತ್ನಗಳಿಂದಲೇ ಶಿಕ್ಷಣ ಮತ್ತು ಸಮಾಜ ಒಟ್ಟಿಗೆ ಮುಂದೆ ಸಾಗುತ್ತದೆ. ಮತ್ತೊಮ್ಮೆ ಎಲ್ಲ ಗಣ್ಯ ಅತಿಥಿಗಳಿಗೂ, ನಮ್ಮ ಶಿಕ್ಷಕರಿಗೆ, ಶಿಕ್ಷಕೇತರ ಸಿಬ್ಬಂದಿ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ಮಾರ್ಗದರ್ಶನವು ಮಕ್ಕಳ ಬದುಕಿಗೆ ದಿಕ್ಕು ತೋರಿಸುವ ಶಕ್ತಿಯಾಗಿದೆ. ನಿಮ್ಮಂತಹ ವ್ಯಕ್ತಿತ್ವಗಳು ಮಕ್ಕಳ ಭವಿಷ್ಯಕ್ಕೆ ನಿಜವಾದ ಬೆಳಕು. ನಿಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಲ್ಕಮ್ ಮ್ಯಾಮ್. ಈ ನವೀಕರಿಸಲಾದ ಶಾಲೆಯ ಜ್ಞಾನ, ಶಿಸ್ತು ಮತ್ತು ಮೌಲ್ಯಗಳ ಬೆಳಕನ್ನು ಅನೇಕ ಪೀಳಿಗೆಗೆ ಹಂಚಲಿ ಎಂಬ ಆಶಯದೊಂದಿಗೆ ವೇದಿಕೆಯ ಮೇಲಿರುವ ಗಣ್ಯ ಅತಿಥಿಗಳು ದೀಪವನ್ನು ಬೆಳಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಗೀತೆ ಹಾಡಲು ವಿದ್ಯಾರ್ಥಿಗಳನ್ನು ಆಹ್ವಾನಿಸುತ್ತಿದ್ದೇವೆ. 10th ಸ್ಟೂಡೆಂಟ್ಸ್, ವೆಲ್ಕಮ್ ಸಾಂಗ್.
ಎನಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಲಸವಯ್ಯ ಸಾವಿರ ಕಲಿ ಉಂಟು ಜಂಗಮ ಕಲಿವಿಲ್ಲ ಕೂಡಲ ಸಂಗಮ ದೇವ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ ವೈದಿಕನು ಅವನ ಕರುಣಾದ ಶಿವನವನು ಕಲ್ಲಾದನೇಕೆ ಮನದಲ್ಲಿ ಇರುವವರಿಗೆ ಮನ ಬೇರೆ ಬೇಕೆ ಇರುವ ಒಂದು ದೈವಕ್ಕೆ ನೂರು ಹೆಸರಿ ಇವನೆಚ್ಚು ಎನ್ನುತ್ತಾ ಬಬ್ಬಿಟ್ಟು ಅವನೆಚ್ಚು ಇವನೆಚ್ಚು ಎನ್ನುತ್ತಾ ಬಬ್ಬಿಟ್ಟು ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ ದೇಗುಲದಿ ಕೂಡಿದನು ವೈದಿಕನು ಅವನ ಕಲ್ಲಿ ಆಂಟಿ And the school was maintained by BGM. Subsequently, so many people helped us. Armored open their car. So now SP sir has come, Madam has come. So we have a very encouraging event today. I hope you all will help to bring up this school. So again, the famous school, the name should come. Basically, it was started by K.S. Watson. He was an ex-MLA. He was a trade union leader. So, and the team of trade union people, they started by contributing their money, 10 rupees like that. With that, the school was management to pay that building. So right from that, it was the way. Now, on behalf of the management, high school management, we request you, please. And sir is that he is taking a lot of interest in game development. I have seen to the youth that socio-economic condition only increase every year. Basic education that students should get. From our side, we will help and support and we will give. We'll be very happy. Connect with more venues like this. Also, help us. We'll be very grateful. We will never forget you. And the people of this. He's the one who did all this artwork. Well, it doesn't work. Yes, sir. Fantastic. Respected principal and teachers of Mysore Mines School, respected principal of Jain School, Rekha Madam,
all other management people, media people, and all dear students. ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಮೊದಲಾಗಿ ನಾನು ಆರ್ಮ್ಸ್ ವೈಡ್ ಓಪನ್ NGO ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ, ಆ್ಯಂಡ್ ಮಿಸ್ಟರ್ ರಾಜೇಶ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಭಾಳ ದಿನದಿಂದ ನಮಗೆ ಫಾಲೋಅಪ್ ಮಾಡಿ ರಿಕ್ವೆಸ್ಟ್ ಮಾಡಿ ಬನ್ನಿ ಸರ್, ಅವರು ಭಾಳ ಸಲ ಬಂದಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಟು ಗಿವ್ ಮಿ ಅಪಾರ್ಚುನಿಟಿ, ನಮಗೆ ಅವಕಾಶ ಕೊಡಲಿಕ್ಕೆ, ಇವರೆಲ್ಲ ಮಕ್ಕಳಿಗೆ ಮಾತಾಡಲಿಕ್ಕೆ. ಇವರು ಪ್ರಿನ್ಸಿಪಲ್ ಅವರು ಹೇಳಿದರೆ ಈ ಶಾಲೆದು ಎಷ್ಟು ಏನು ಇತಿಹಾಸ ಇದೆ, ಎಷ್ಟು ದಿಸ್ ಇಸ್ ಕಿಡ್ಸ್, ಈ ಶಾಲಾ ಮಕ್ಕಳು ಎಲ್ಲಿ, these are the kids, the parents of whom they cannot afford the private education, high cost education, so they are dependent on this school. So AW ಇಂದ ಮತ್ತು ಸಿಪಿಯನ್ಸ್ ಕಂಪ್ನಿಯಿಂದ ಏನು ಅವರಿಗೆ ಸಹಾಯ ಕೊಟ್ಟಿದ್ದಾರೆ, ಇದು ಬೇಸಿಕ್ ಮಿನಿಮಮ್. ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ಕೀಪ್ ದೆಮ್ ಮೋಟಿವೇಟೆಡ್. ಮತ್ತು ಇವರು ಸ್ಟೂಡೆಂಟ್ಸ್ಗೆ ಭವಿಷ್ಯಕ್ಕೋಸ್ಕರ ಬಹಳ ಮುಖ್ಯ ಇರುತ್ತೆ. ಸೊ ಐ ಅಗೇನ್ ಕಾಂಪ್ಲಿಮೆಂಟ್ AWO ಮತ್ತು ಈ ಶಾಲಾದು ಪ್ರಿನ್ಸಿಪಲ್ ಮತ್ತು ಎಲ್ಲ ಟೀಚರ್ಸ್ಗಳಿಗೆ ಮತ್ತು ಸೇಪಿಯನ್ಸ್ಗೆ ಟು ಗಿವ್ ಅಟೆನ್ಷನ್ ಟು ದಿಸ್ ನೆಗ್ಲೆಕ್ಟೆಡ್ ಪ್ಲೇಸ್, ನೆಗ್ಲೆಕ್ಟೆಡ್ ಸ್ಕೂಲ್. I also came first time this area, so seeing this such a historical school, obviously we should work for this development. See, ನಾವು ನೋಡ್ತೀವಿ ಡೈಲಿ ನಮ್ಮ ಕೆಲಸದಲ್ಲಿ ಕೂಡ ಈ ಗಣಿ ಭಾಗದಲ್ಲಿ ಇನ್ನೂ ಸಿಚುವೇಶನ್ ಅಷ್ಟು ಸರಿ ಇಲ್ಲ. ಜನ ಒಂದೊಂದು ರೂಮಲ್ಲಿ ಇಷ್ಟು ಬಡವರು ಥರ ಇರ್ತಾರೆ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಗಿವ್ ಗುಡ್ ಎಜುಕೇಷನ್ ಟು ಅವರ್ ಕಿಡ್ಸ್. KGF in general is good if we say the literacy wise, but quality education so that they can develop in future, they can get good job, and we should utilize the proximity of the Bangalore. ಖಂಡಿತ ಈಗ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾರೆ, ಬಟ್ ನೆಕ್ಸ್ಟ್ 10 ವರ್ಷದಲ್ಲಿ ಖಂಡಿತ ಈ ಭಾಗದಲ್ಲಿ ಚೇಂಜಸ್ ಆಗ್ತದೆ. ಈ ಥರ ಇರಲ್ಲ, ಅದು ಇಂಡಸ್ಟ್ರೀಸ್ ಕೂಡ ಬರುತ್ತೆ, ಡೆವಲಪ್ಮೆಂಟ್ ಕೂಡ ಆಗ್ತದೆ. ಸೊ ವಿ ಶುಡ್ ಗೆಟ್ ರೆಡಿ ಅವರ್ ಸ್ಟೂಡೆಂಟ್ಸ್. ಅವರು ಈಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳು ಇದ್ದಾರೆ, they should be ready for future. So how they will be ready, they should get proper education. ಒಂದು ಅವರು ತಂದೆ ತಾಯಿ ಅವರು ಪೇರೆಂಟ್ಸ್ ಕೂಡ ಪ್ರಯತ್ನ ಮಾಡಬೇಕು, ಅವ್ರ ಕೈಯಿಂದ ಆಗಲ್ಲ. ನಮ್ಮ ಒಂದು ನಮ್ಮ ಸಮಾಜದ ಕೂಡ ಜವಾಬ್ದಾರಿ ಇರುತ್ತೆ, ನಮ್ಮ ಟೀಚರ್ದು ಜವಾಬ್ದಾರಿ ಇರುತ್ತೆ. ನಾವು ಕೂಡ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ಸ್ವಲ್ಪ ಸಹಾಯ ಮಾಡಬೇಕು, ಸೊ ದಟ್ ದೇ ಕ್ಯಾನ್ ಗೆಟ್ ಅಪರ್ಚುನಿಟಿ. ಎವ್ರಿ ರೈಟ್ ಟು ಎಜುಕೇಷನ್ ಲಾಸ್ ಕೂಡ ಇವೆ, ಬಟ್ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. They also deserve this opportunity, and they also have this right to education. We also support definitely from ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ನಮ್ಮ ಕಡೆಯಿಂದ ಏನೇನು ಸಹಾಯ ಆಗ್ಬೋದು ಖಂಡಿತ ನಾವು ಕೊಡ್ತೀವಿ. ಸೊ ಯು ಆರ್ ಆಲ್ ಡೂಯಿಂಗ್ ವೆರಿ ಗುಡ್ ವರ್ಕ್. ಸೊ ಇಷ್ಟು ಈಗ ಜಾಸ್ತಿ ನಂಬರ್ ಇಲ್ಲ, ಬಟ್ ಐ ಹೋಪ್ ಇನ್ ಫ್ಯೂಚರ್ ದಿಸ್ ನಂಬರ್ ವಿಲ್ ಇನ್ಕ್ರೀಸ್, ಆ್ಯಂಡ್ ದಿಸ್ ಅಕ್ಕಪಕ್ಕ ಏರಿಯಾಯಿಂದ ಸ್ಟೂಡೆಂಟ್ ಬರ್ತಾರೆ. ಸೊ ವಿತ್ ದ ಸಪೋರ್ಟ್ ಆಫ್ ಆಲ್ ಆಫ್ ಯು. ಈಗ ಇದು ಪೊಲೀಸ್ ರಿಲೇಟೆಡ್ ಆಯಿತು, ನಾವು ಈಗ ಸ್ವಲ್ಪ ಪೊಲೀಸ್ ಮೀನ್ಸ್ ಸ್ಕೂಲ್ ರಿಲೇಟೆಡ್ ಆಯಿತು. ನಾವು ಪೊಲೀಸ್, ನಾವು ಯಾರು ಏನಕ್ಕೋಸ್ಕರ ಇರ್ತೀವಿ ಪೊಲೀಸ್? ವೈ ಆರ್ ವಿ ಹಿಯರ್? ಟು ಪ್ರೊಟೆಕ್ಟ್ ಯು. ಜೋರ್ ಹೇಳಿ. ಸೇಫ್ಟಿ ಯಾರಿಂದ? ಅರೆ ಪೊಲೀಸಿಂದ ಇಲ್ಲ, ನಾವು ಸೇಫ್ಟಿ ಮಾಡ್ತೀವಿ. ಯಾರು? ಫ್ರಮ್ ರಾಬರ್ಸ್. ಸೊ ಮತ್ತೆ ಬೇರೆ ಏನು ಮಾಡಬೇಕು? ನಿಮಗೆ ಟ್ರಾಫಿಕ್ ಒಂದು ಕಾನೂನು ನಿಯಮ ಇರುತ್ತೆ, ಅದು ಪಾಲನೆ ಮಾಡಬೇಕು. ಹೆಲ್ಮೆಟ್ ಧರಿಸ್ಬೇಕು, ಗೊತ್ತಿದೆಯಾ? ಹೆಲ್ಮೆಟ್ ಯಾಕೆ ಧರಿಸ್ಬೇಕು? ಸೇಫ್ಟಿಗೋಸ್ಕರ ಇರುತ್ತೆನಾ? ಸೊ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ, ನಿಮ್ಮ ತಂದೆ, ನಿಮ್ಮನ್ನ, ಬೇರೆ ಯಾರು ಇರ್ತಾರೆ, ಅವರು ಟೂ ವೀಲರಿಂದ ಯಾರು ಹೋಗ್ತಾರೆ, ಅವ್ರಿಗೆ ಕಡ್ಡಾಯವಾಗಿ ಅವರಿಗೆ ಹೇಳಿ ಹೆಲ್ಮೆಟ್ ಧರಿಸಿ. ಒಂದು ಮೂಮೆಂಟಲ್ಲಿ ಲೈಫ್ ಆ್ಯಂಡ್ ಡೆತ್ ಡಿಸೈಡ್ ಆಗ್ತದೆ. ನಿನ್ನೆ ಕೂಡ ನಾವು ನೋಡಿದ್ದೀವಿ, 2 ಆಕ್ಸಿಡೆಂಟ್ ಆಯಿತು ಬಂಗಾರಪೇಟೆಯಲ್ಲಿ. ಬೋತ್ ಹೆಡ್ ಇಂಜರಿ. ಒಂದು ಸೆಲ್ಫ್ ಫಾಲ್ ಸ್ಪೀಡಿಂದ ಹೋಗಿ ಡಿವೈಡರ್ ಇದಕ್ಕೆ ಗುದ್ದಿದೆ, ಹೆಡ್ ಇಂಜರಿ ಆಗಿ ಸತ್ತಿದ್ದಾರೆ. ಜಸ್ಟ್ ಒನ್, ಇಫ್ ಹಿ ಹ್ಯಾಡ್ ಹೆಲ್ಮೆಟ್, ಹಿಸ್ ಲೈಫ್ ಕುಡ್ ಹ್ಯಾವ್ ಬಿನ್ ಸೇವ್ಡ್. So how this is why I am telling helmet is so much important, and I am emphasizing again. ಪದೇ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ, ಹೆಲ್ಮೆಟ್ ದಯವಿಟ್ಟು ಧರಿಸಿ.
ಡೈಲಿ ಏನಾಗಲ್ಲ, ಬಟ್ ನಿಮ್ಮ ಲೈಫಲ್ಲಿ ಒಂದೇ ಮೂಮೆಂಟ್ ಸಾಕಿದೆ. ಒಂದು ಮೂಮೆಂಟಲ್ಲಿ ಯಾವುದೇ ಆಕ್ಸಿಡೆಂಟ್ ಆದರೆ ನೀವು ಬಿದ್ದರೆ that will be decide. If you want to live long, that is the basic minimum. You should wear helmet. ಅದೇ ಥರ ಬೇರೆ ಟ್ರಾಫಿಕ್ ನಿಯಮ ಕೂಡ ಪಾಲನೆ ಮಾಡಬೇಕು. ಸೊ ಟ್ರಿಪಲ್ ರೈಡಿಂಗ್, ವೀಲಿಂಗ್, ಬೈಕಿಂದ ಜೋರಾಗಿ ಹೋಗ್ತಾರೆ, ಸೊ ಅದು ಕೂಡ ಮಾಡಬಾರ್ದು. ನೀವು ಕೂಡ ನಿಮಗೆ ಕೂಡ ಯಾರು ಕಾಂತ ಅವರಿಗೆ ಹೇಳಬೇಕು. ಮತ್ತು ಈಗ ವಾಟ್ ಈಸ್ ಮೈನರ್ ಏಜ್, ವಾಟ್ ಈಸ್ ಮೇಜರ್ ಏಜ್ ಗೊತ್ತಿದೆ ನಿಮಗೆ? ಮೈನರ್ ಯಾರು ಇರ್ತಾರೆ? ಎಷ್ಟು ವಯಸ್ಸು ತನಕ ಮೈನರ್ ಇರ್ತಾರೆ? ಬಿಲೋ 18 ತನಕ ಎಲ್ಲಾರು ಮೈನರ್ ಅಂತ ಹೇಳ್ತೀವಿ. ಬಿಲೋ 18ಗೆ ನಮ್ಮ ಕಾನೂನು ಕೂಡ ಬೇರೆ ಇರುತ್ತೆ, ಅವ್ರಿಗೆ ನಾವು ಬೇರೆ ರೀತಿಯಿಂದ ಟ್ರೀಟ್ ಮಾಡ್ತೀವಿ. ದೇ ಆರ್ ಚೈಲ್ಡ್, ದೇ ಡೋಂಟ್ ನೋ ಮಚ್, ಸೊ ವಿ ಟ್ರೀಟ್ ದೆಮ್ ಡಿಫ್ರೆಂಟ್ಲಿ. ಸೊ ಚಿಲ್ಡ್ರನ್ ನಿಮಗೆ ಯಾರು ತೊಂದರೆ ಕೊಡ್ತಾರೆ, ಏನು ಯಾವುದೇ ವ್ಯಕ್ತಿ ಹೆರಾಸ್ ಮಾಡ್ತಾರೆ, ಅಥವಾ ಯಾರು ಗರ್ಲ್ಸ್ ಎಸ್ಪೆಷಲಿ, ಇಫ್ ಎನಿಬಡಿ misbehaving you, trying to contact you and harassing you, just let us know. And 18 years the minimum age for marriage also. ಈ ಭಾಗದಲ್ಲಿ ನಾವು ಭಾಳ ನೋಡ್ತೀವಿ, 18 years ಕಡಿಮೆ ಏಜಲ್ಲಿ ಕೂಡ ಭಾಳ ಜನ ಎಸ್ಪೆಷಲಿ ತಂದೆ ತಾಯಿ ಅವರ ಗಮನಕ್ಕೆ 18 ವರ್ಷ ಕಡಿಮೆಯಿಂದ ಮ್ಯಾರೇಜ್ ಮಾಡಿಸ್ಬೇಡಿ. ಇಟ್ಸ್ ಕಾನೂನು ಅಪರಾಧ ಆಗುತ್ತೆ. ನಿಮ್ಮ ತಂದೆ ತಾಯಿ ಎಲ್ಲರಿಗೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಮತ್ತು ಮಕ್ಕಳಿಗೆ ಅವಕಾಶ ಕೊಡಬೇಕು. 18 ವರ್ಷ ಆಗ ತಕ್ಷಣ ಮದುವೆ ಯಾಕೆ? ಅವ್ರಿಗೆ ಅವಕಾಶ ಕೊಡಿ, ಸ್ವಲ್ಪ ಏನೋ ಡೆವಲಪ್ಮೆಂಟ್ ಆಗಬೇಕು, ಸ್ವಲ್ಪ ಏನು ಕಲಿಬೇಕು. ದೇ ಕ್ಯಾನ್ ಡೂ ವೆಲ್, ದೇ ಕ್ಯಾನ್ ಡೆವಲಪ್, ದೇ ವಿಲ್ ಹೆಲ್ಪ್ ಯು ಆಲ್ಸೋ ಡೆವಲಪ್. ನಮ್ಮ ದೇಶಕ್ಕೆ ಸ್ವಲ್ಪ ಎಜುಕೇಷನ್ ಬೇಕು, ಬಟ್ ಎಜುಕೇಷನ್ ಓಕೆ 18 ವರ್ಷ ನಂತರ ಸ್ವಲ್ಪ ಕಂಟಿನ್ಯೂಷನ್ ಕೂಡ ಮಾಡಬೇಕು. ಆಮೇಲೆ ನೀವು ಗ್ರ್ಯಾಜುಯೇಷನ್ ಮಾಡಿ ಚೆನ್ನಾಗಿ ಓದಿಸಿ, ಬೇರೆ ಎಕ್ಸಾಮ್ ಏನಾದರೂ ಬರಲಿಕ್ಕೆ ಇಷ್ಟ ಅದೇ ಬರೀ, ಏನು ಬಿಸ್ನೆಸ್ ಇಂಟ್ರೆಸ್ಟ್ ಬಿಸ್ನೆಸ್ ಮಾಡಿ, ಆರ್ಮಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಆರ್ಮಿ ಹೋಗಿ, ಸ್ವಲ್ಪ ಕ್ಯಾರಿಯರ್ ಡೆವಲಪ್ಮೆಂಟ್ ಮಾಡಿ, ಆಮೇಲೆ ಮದುವೆ ಇದೆಲ್ಲ ನೀವು ಮಾಡಿ. ಸೊ ದಿಸ್ ಮೆಸೇಜ್ ಟು ಪೇರೆಂಟ್ಸ್, ಜಸ್ಟ್ ಡೋಂಟ್ ಜಸ್ಟ್ ರನ್ ಬಿಹೈಂಡ್ ಮ್ಯಾರೇಜ್. ಮದುವೆ ಮಾಡಬೇಕು, ಕಲಿಸಬೇಕು, ಈ ಥರ ಇಲ್ಲ. ಈಗ ಟೈಮ್ ಹ್ಯಾಸ್ ಚೇಂಜ್ಡ್. ಬೋತ್ ಬಾಯ್ಸ್ ಗರ್ಲ್ಸ್ ಆಲ್ ಆರ್ ಸೇಮ್, ನೋ ಡಿಫ್ರೆನ್ಸ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫ್ಯೂ ಮೆಸೇಜಸ್. ಈಗ ಸೈಬರ್ ಕ್ರೈಮ್ ಬಗ್ಗೆ ಕೂಡ ಇರುತ್ತೆ. ಸೈಬರ್ ಕ್ರೈಮ್ ಯಾವುದೇ ನಿಮ್ಮ ಜೊತೆ ಆದರೆ 1930 ಒಂದು ನಂಬರ್ ಇರುತ್ತೆ. ಸೊ ಅದು ಒಂದು ಭಾಳ ಮುಖ್ಯ ನಂಬರ್, ದ್ಯಾಟ್ ಯು ಶುಡ್ ರಿಮೆಂಬರ್. ಮತ್ತು ನಮ್ಮ ಕಡೆಯಿಂದ ಇನ್ ಫ್ಯೂಚರ್ ಏನಾದರೂ ನಿಮಗೆ ಸಪೋರ್ಟ್ ಏನಾದರೂ ಬೇಕಾಗುತ್ತೆ, ಸೊ ನಮಗೆ ಹೇಳಿ. ವಿ ಆರ್ ನಾಟ್ ಯುವರ್ ಎನಿಮಿ, ವಿ ಆರ್ ಯುವರ್ ಫ್ರೆಂಡ್ಸ್. ಜಸ್ಟ್ ಟ್ರೀಟ್ ಅಸ್ ಆರ್ ಫ್ರೆಂಡ್ಸ್. ಫಾರ್ ಎನಿ ಪ್ರಾಬ್ಲಮ್ ಕಮ್ ಟು ಅಸ್. And again I would like to say it was my pleasure coming here, and I would again like to thank Arms Wide Open NGO and Mysore Minds School, all principal, and I thanks media people also. And Jai Hind, Jai Karnataka. ನೀವೇನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಎಲ್ಲ ಹಾಗೆ ಬುದ್ಧಿ ಇದೆ ಏನು ಮಾಡಬೇಕು ಅಂತ. ಸೊ ಹೆಲ್ಪ್ಲೈನ್ ನಂಬರ್ಸ್ನ ಶೇರ್ ಮಾಡಿದ್ದಾರೆ, ಅದನ್ನು ದಯವಿಟ್ಟು ಗಟ್ಟಿಡ್ಕೊಳ್ಳಿ, ಬಯೋಟ್ ಮಾಡಿ, ನಿಮ್ಮ ಮನಸ್ಸಲ್ಲಿರಲಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ನಿಮ್ಮ ಮುಂದೆ it's not an opportunity they get to perform in front of persons like you. So this is a great opportunity. Thank you for providing us. We just wanted to facilitate with some document. I would request John Manjunath sir, please join. Sir ಸ್ವಲ್ಪ busy ಇರೋದ್ರಿಂದ he will leave us now. Before that, I just wanted to thank him for his time and opportunity. Yes, please come. Thank you so much for your time. I know you have a busy schedule, like giving your hotel left there and joined us here. Thank you so much. So please. Mr. Rajesh Vinod, AW Kolar. Mr. Saras Rajkumar, please come. Thank you so much for giving us value to the classroom. I really appreciate your support from bottom of our hearts. Thank you so much. When somebody meets you, the first question they ask you is, what is your name? The second question what everybody asks you is, what do you want to become? Yes? Yes or no? So let me first of all at the outset congratulate AWO and the Sapien Foundation, and especially Mr. Rajesh,
who has constantly told me about the project. And it's indeed wonderful to be here to see that one such place exists. Is great. And I must congratulate. I did not even know sir was the headmaster, the principal of this particular place. You must give a round of applause to somebody who has held this patience, perseverance to go running the school in spite of all the challenges. You need to understand that education is not something which is going to come free to you, and it's a permanent investment. It's a permanent investment. Nobody becomes successful. Just one thing, dear students, nobody becomes successful overnight. It is your regular routine which decides on your destiny. You cannot say so and so person became your headmaster, or if SP sir became an SP, or if anybody here has become whatever at one shot. It is your daily routine which you decide, which you follow, which decides your destiny. Suppose if you need to read a book, and if you have to read it in one day, is it possible? Every day if you read 10 days, is it possible for you to complete a 100-page book in 10 days? Yes or no? So that's what I'm trying to say. You need to understand one thing. Nothing happens at one shot. It's your daily routine which decides on what your destiny is. So not only focus on what your goal is, but work towards your goal each day. Suddenly, overnight, in one particular day or in one particular night, you cannot become successful and reach any place. You need to have a certain amount of determination and discipline and routine which you follow each day to become whatever you want to be. You see, you need to understand this particular aspect and have a disciplined routine. And you also need to understand that children are getting educated today. There are people like this NGO. You have such lovely teachers here. You have teachers who come here with grit and determination. They're all sitting here. You see, one of your teachers has a broken arm, but is still here working. That means to say that shows her determination to work. Otherwise, she can take a leave and be at home. But no, she's here, completely dressed to present the best in front of you. This shows that your daily routine, what you do each day, decides on becoming what you have to be. And along with education, please remember, students, what you need to acquire today to be best in the world is values. So do not forget your values. Do not forget to respect your parents. Do not forget to respect your teachers. Do not forget to respect the system. Be very grateful for whatever you have, because if God was not merciful, we would not even have what we have. He is very gracious. So you need to say thank you to God every day from your heart. Only when you're grateful, you get more. When you're not grateful, I have experienced this. When you say, "Enikita onnu illa, nanatra yenu illa," nimage yenu illa anta agogutte. Nanatra ella ide. Be thankful. God is going to give you more each day. Learn gratitude is the best attitude. Remember this. Gratitude is the best attitude. Remember that your routine every day. For example, me, if I say that I want overnight, no. I'll have to start doing it slowly. Right? One day I'll walk for 1 kilometer. The next day 2, 4, 5. Maybe when I start walking 5 kilometers every day, next year when I come to Mysore Mind School, you will see a different Rekha altogether. Right? So this is your daily routine which decides on what you need to be. And please remember, climbing up the ladder is difficult, but staying up the ladder of success is very, very difficult. It's more challenging to be up there. Now you have got an opportunity where your school has got recognized by an NGO, by Sapiens. The gentleman who spoke first spoke from his heart. He told us about the results. He told us how he identified. He told us about the various projects they are doing. Did you understand those projects? Street to School, Santrupti,
Drishti. These are all the wonderful projects they're doing. He could speak about it because he's working on it day in and out. He didn't have to have a paper and a pen to remember things. The reason is he's working on them on a daily basis routine. And it's so nice. People today don't have time for themselves. It's so great to see that these young boys are working for others. Salutations to you. Great salutations to you. Keep doing your good work. Keep doing your great work. You said you need support from Jain College for those students who are doing very well. We will give support to students who are average and above average and see that they do very well. We have from our management a scholarship introduced called Merit Scholarship, which we give to students who are meritorious, that ones who have a 80%. We have something called a sports scholarship. Those students who are good at sports get that. We also have another category of scholarship called EWS, Economically Weaker Section Scholarship. So all these scholarships are given by the management to the students who deserve it. Not to everybody, but to those students who deserve it. I'm sure we from Jain College will be able to support the students who deserve to be supported. And if you are going to sponsor your education, we'll definitely give it a special space. Definitely give it a special space. And yes, sir, to support the headmaster, sir, and the principal, sir, I just felt that at least once in a month, I'll send one teacher of mine who will tell students about various career options they can choose. Let me tell you, it's not a great building or a great school, big one, which will make you a big personality. A small building, even sitting under the trees, you can become great personalities. You need to be aware on which path you work in. You cannot say, if you see some people are from corporation schools, they're from government schools where there was no roof. There's at least roof in your college, in your school, but they have become great personalities, the greatest personalities. And you also need to understand. You need to understand because media is so close to you today. You have YouTube, you have artificial intelligence, you have Google, everything running on your phone today where you have so much access. You have such knowledgeable teachers who can give you so much exposure. You can definitely choose the right path. And don't go outside KGF to educate yourself. In KGF itself, there are multiple places giving you government, aided, and private education at very, very subsidized fee structures. So try to study here, invest in education so that you become capable of contributing to yourself, to your parents, to your school. Not contribution does not mean contribute money, but contribute your skill, contribute your good work, contribute your personality so that the nation develops one day. Make your parents proud, make your teachers proud, and you will automatically contribute to this great society and make our nation very proud. Thank you very much. I hope you remember, follow a wonderful daily routine so that you can become successful. Because your daily routine will decide on what you are going to be 5 or 10 years down the line. Please remember this always with values, with respect. Please learn to grow completely. Jai Hind. ಜೈ ಕರ್ನಾಟಕ. ನೀವು ಮಕ್ಕಳು ಕೇಳಿಸ್ಕೊಂಡ್ರೆ ನಾವೆಲ್ಲ ಇದೆಲ್ಲ ಬಿಚ್ಕೊಂಡು ಹೋಗ್ಬಿಡ್ತೇವೆ. ಕೇಳಿಸ್ಕೊಂಡಿದ್ದೀರಾ AW? We collect that good and we are one of the 3 areas of Tumkur and 1 area in Mysore, which is the Elena colony. Along with that, government hospitals agirbodu, bus stand agirbodu, we redistribute. Still need at least 40,000 kg of food. We are ಎಲ್ಲರಿಗೂ ನಮಸ್ತೆ. ನಾನು ಕ್ಯಾಲ್ವಿನ್, ಆರ್ಮ್ಸ್ ವೈಡ್ ಓಪನ್ ಫೌಂಡರ್. ಸೊ ನನ್ನ ಜೊತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾನ್ ಕ್ರಿಸ್ಟೋಫರ್ ಇದ್ದಾರೆ. ನಮ್ಮ KGF ಕೋಆರ್ಡಿನೇಟರ್ ರಾಜೇಶ್ ವಿನೋದ್ ಅವರಿದ್ದಾರೆ. ಇವತ್ತಿಂದು ಉದ್ದೇಶ 6ನೇ ತಾರೀಕು ಫೆಬ್ರವರಿ. ಈ ನಮ್ಮ ಮೈಸೂರು ಮೈನ್ ಹೈಸ್ಕೂಲ್ ಏನಿದೆ ಅದರಲ್ಲಿ ಒಂದು ಕ್ಲಾಸ್ ರೂಮ್ ಇತ್ತು. ಈ ಕ್ಲಾಸ್ ರೂಮ್ನ ರೆನೋವೇಟ್ ಮಾಡಬೇಕು ಅಂತ ನಮ್ದು ಉದ್ದೇಶ ಇತ್ತು. ಯಾಕೆ ಅಂತಂದ್ರೆ ಸ್ಟ್ರೀಟ್ ಟು ಸ್ಕೂಲ್ಸ್ ಅಂತ ಒಂದು ಇನಿಷಿಯೇಟಿವ್ ಇದೆ. ಆ ಸ್ಟ್ರೀಟ್ ಟು ಸ್ಕೂಲ್ ಇನಿಷಿಯೇಟಿವ್ ಏನಂದ್ರೆ ಹೆಸರೇ ಹೇಳುತ್ತೆ, ಮಕ್ಕಳು ಯಾರು ಬೀದಿಗಳಲ್ಲಿ ಇರ್ತಾರೆ ಅವ್ರನ್ನ ಶಾಲೆಗೆ ನಾವು ಸೇರಿಸೋದಾಗಿರ್ಬೋದು, ಅವ್ರಿಗೆ ಎಜುಕೇಷನಲ್ ಸಪೋರ್ಟ್ಸ್ ಆಗಿರ್ಬೋದು, ಅವ್ರಿಗೆ ಸ್ಕೂಲ್ ಆಕ್ಸೆಸರೀಸ್ ಆಗಿರ್ಬೋದು, ಅವ್ರಿಗೆ ರೆಗ್ಯುಲರ್ ಟ್ಯೂಷನ್ಸ್ ಆಗಿರ್ಬೋದು, ಇದನ್ನ ನಾವು ಅವಾಗಲೇ ಸಕ್ಸಸ್ಫುಲ್ ಆಗಿ ತುಮಕೂರು ಮತ್ತೆ ಮೈಸೂರಲ್ಲಿ ಮಾಡ್ತಾ ಬರ್ತಾ ಇದೀವಿ. ಈಗ ಒಟ್ಟು 270 ಮಕ್ಕಳು ನಮ್ಮೊಂದಿಗಿದ್ದಾರೆ. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದು ಸೇಪಿಯನ್ಸ್ ಅಂತ ಒಂದು IT ಕಂಪನಿ. ಅವ್ರದ್ದು CSR ಪಾರ್ಟ್ನರ್ಸ್ ಆಗಿ ನಾವು AWದವ್ರು ಇದ್ದೀವಿ. ಇವತ್ತು ಈ ಕ್ಲಾಸ್ ರೂಮ್ನ ನಾವು ಬೆಳಕಿಗೆ ತಂದಿದ್ದೀವಿ. ಇಲ್ಲಿ ತುಂಬಾ ಕತ್ಲೆ ಇತ್ತು ಕ್ಲಾಸ್ ರೂಮ್ಸು. ಮ್ಯಾನೇಜ್ಮೆಂಟ್ ಅವ್ರ ಕೈಲಾಗಿದ್ದು ಕೆಲಸಗಳನ್ನ ಅವ್ರು ಮಾಡ್ತಿದ್ರು. ಬಟ್ ಇಲ್ಲಿ ನಾವು ಬಂದಾಗ ಗೊತ್ತಾಗಿದ್ದು ಇಲ್ಲಿರೋ ಮಕ್ಕಳು
ಅನೇಕ ಮಕ್ಕಳು 51 ಮಕ್ಕಳಲ್ಲಿ ಅನೇಕ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿತೌಟ್ ಪೇರೆಂಟ್ಸ್ ಇದ್ದಾರೆ, ಮತ್ತೆ ಎಲ್ಲಾನು ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳಿದ್ದಾರೆ. ಹಾಗಾಗಿ ನಮಗೆ ಈಗ ನಮ್ಮ ಕ್ಲಾಸ್ ರೂಮ್ಸ್ ಪ್ರೈವೇಟ್ ಸ್ಕೂಲ್ಸ್ಗಳು ನೀವು ನೋಡ್ಬೋದು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ತನಕ ಹೋಗಿದೆ. ಬಟ್ ಈ ಸ್ಕೂಲಲ್ಲಿ ಈ ಕ್ಲಾಸ್ ರೂಮ್ಸ್ಗಳಲ್ಲಿ ಸ್ವಲ್ಪ ಬೇಸಿಕ್ ಬೋರ್ಡ್ಸ್ ಆಗಿರ್ಬೋದು, ಈ ಕ್ಲಾಸ್ಗೆ ಪೇಂಟಿಂಗ್ಸ್ ಆಗಿರ್ಬೋದು. ಯಾಕೆ ಇದು ಪೇಂಟಿಂಗ್ ಅಂದ್ರೆ ಬೇರೆ ಪೇಂಟ್ಸ್ ಅಲ್ಲ, ಇದು ಕಲರ್ಸ್ ಅಲ್ಲ, ಇದು ಸೊ ಇಟ್ ಇಸ್ ಅ ಡ್ರೀಮ್ ಫ್ಯಾಕ್ಟ್ರಿ. ಈ ಡ್ರೀಮ್ ಫ್ಯಾಕ್ಟ್ರಿಯಲ್ಲಿ ಇಲ್ಲಿರೋ ಮಕ್ಕಳುಗಳು ಶಾಲೆಗೆ ಬರೋದೇ ಕಷ್ಟ ಆಗ್ತಿದೆ. ಅದರಲ್ಲಿ ಶಾಲೆಯಲ್ಲಿ ಇನ್ನೂ ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ಅದು ತುಂಬಾ ಇನ್ನೂ ಕಷ್ಟ ಆಗ್ತದೆ ಅವ್ರಿಗೆ ಶಾಲೆಗೆ ಬರ್ಲಿಕ್ಕೆ ರೆಗ್ಯುಲರ್ ಆಗಿ. ಇಲ್ಲಿ ನಾವು ಬಂದಾಗ ರೆಗ್ಯುಲರ್ ಆಗಿ ಶಾಲೆಗೆ ಬರ್ತಿರ್ಲಿಲ್ಲ ಮಕ್ಕಳು. ಯಾಕೆ ಅಂತಂದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ನಾವಿಲ್ಲಿ ಮ್ಯೂಸಿಕ್ ಕ್ಲಾಸಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕಂಡಕ್ಟ್ ಮಾಡಿ, ಕಮ್ಯುನಿಕೇಶನ್ಸ್ ಮಾಡಿ, ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸಸ್ ಮಾಡಿ ಈಗ ಮಕ್ಕಳು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿದ್ದಾರೆ. ಅದು ನಮ್ದು ಫಸ್ಟ್ ಮೈಲ್ ಸ್ಟೋನು. ಮತ್ತೆ ಈಗ 10th ಮಕ್ಕಳಿಗೆ ನಾವು ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟು ಅವರಿಗೆ SSLC ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾ ಇದೀವಿ. ಲಾಸ್ಟ್ ಇಯರ್ 34% ಇತ್ತು. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ 100% ರಿಸಲ್ಟ್ಸ್ ಈ ಸಲ. ನಾವಿಲ್ಲಿ ಬಂದಿದ್ದ ಮೇನ್ ಉದ್ದೇಶ, ನಾವು ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ, ಟೈಮ್ಸ್ ಆಫ್ ಇಂಡಿಯಾ, ವಿಚ್ ವಾಸ್ ಡೇಟೆಡ್ ಆನ್ May 8th, 2025, 100% ಫೇಲಿಯರ್ಸ್ ಇನ್ BGML ಸ್ಕೂಲ್ ಅಂತ. ಸೊ ಅದು ನಾವು ಇಲ್ಲಿ ಹುಟ್ಟಿದ್ದು KGF ಅಲ್ಲೇನೆ. ಇಲ್ಲಿ ಏನೋ ನಮಗೆ ಮಾಡ್ಬೇಕನ್ನೋದಿತ್ತು. ನಮ್ಮ ಮೈಸೂರಲ್ಲಿ ಯಲ್ಲಮ್ಮ ಕಾಲೋನಿ ಅಂತಿದ್ದಾರೆ, ಅಲ್ಲಿರೋ ಮಕ್ಕಳು ಸ್ಟ್ರೀಟ್ ಸೆಲ್ಲಿಂಗ್ ಆಗಿರ್ಬೋದು, ಭಿಕ್ಷೆ ಬಿಡೋದಾಗಿರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ಅದನ್ನೆಲ್ಲ ಬಿಡಿಸಿ ಎಜುಕೇಶನ್ಗೆ ಡೈವರ್ಟ್ ಮಾಡಿದೀವಿ. ತುಮಕೂರಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ರಾಯಚೂರು ಗುಲ್ಬರ್ಗಿಂದ ಬಂದು ತುಮಕೂರಲ್ಲಿ ಸೆಟ್ಲ್ ಆಗಿರೋರು. ಅವ್ರನ್ನು ರೆಗ್ಯುಲರ್ ಟ್ಯೂಷನ್ಸ್ ಆಗಿ LW ಲರ್ನಿಂಗ್ ನೆಸ್ಟ್ ಅಂತಾನೆ ತುಮಕೂರಲ್ಲಿ ಮಾಡಿದ್ವಿ. ಇದೇ ತರ ಒಂದು ಕ್ಲಾಸ್ ರೂಮ್ ನ ಇನ್ನೊಂದು ಸಂಸ್ಥೆಯವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನಾವು ರೆಗ್ಯುಲರ್ ಟ್ಯೂಷನ್ಸ್ ಮಾಡ್ತಾ ಇದೀವಿ. ಇಲ್ಲಿ ರೆಗ್ಯುಲರ್ ಕ್ಲಾಸಸ್ ಎವ್ರಿ ಡೇ ನಡೀತಾ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ರಿಸಲ್ಟ್ಸ್. ಇವತ್ತು ನಮಗೆ ಸಪೋರ್ಟ್ಗೆ SP ಸರ್ ಆಗಿರ್ಬೋದು, ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ಜೈನ್ ಕಾಲೇಜ್ ಪ್ರಿನ್ಸಿಪಲ್ ಅವರು ಬಂದಿದ್ರು. ನಮಗೆ ಯಾಕೆ ಉದ್ದೇಶ ಅವ್ರು ಕಲಿಸಿದೆ ಅಂತಂದ್ರೆ, ಇನ್ನು ಮುಂದಕ್ಕೂ ನಮ್ಗೆ ಇಲ್ಲಿ ತುಂಬಾ ಫೆಸಿಲಿಟೀಸ್ ಮಾಡ್ಲಿಕ್ಕಿದೆ. ಸೊ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಬೇಕು. ಈ KGF ಜನತೆ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಯಾಕೆ ಈ ಸ್ಕೂಲ್ ಮಾಡ್ಬೇಕಂತಂದ್ರೆ, ಇಲ್ಲಿರೋ ಸುತ್ತಮುತ್ತ ಇರೋ ಮಕ್ಕಳಿಗೆ ಇದೊಂದೇ ಸ್ಕೂಲ್ ಇರೋದು. ಸೊ ಈ ಸ್ಕೂಲ್ ಉದ್ಧಾರ ಆಗಿಲ್ಲ ಅಂತಂದ್ರೆ ಇನ್ನ ಇಲ್ಲಿ ಡ್ರಾಪ್ ಔಟ್ಸ್ ಗಳು ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಎಜುಕೇಶನಲ್ ಡ್ರಾಪ್ ಔಟ್ಸ್ ಜಾಸ್ತಿ ಆಗ್ತಿದೆ. ಈ ತರ ಎನ್ವಿರಾನ್ಮೆಂಟ್ ಅಲ್ಲಿ ಏನು ಅವ್ರಿಗೆ ಬೇಕಾಗಿರೋ ಅವಶ್ಯಕತೆಗಳು ಅವ್ರಿಗೆ ಆಗಿಲ್ಲ ಅಂತ, ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಡ್ರಾಪ್ ಔಟ್ಸ್ ಇರುತ್ತೆ. ಸೊ ಪ್ರೊವೈಡಿಂಗ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂಡ್ providing them better access to education opportunities. This is what AW Street to School is aiming at. With all your support, hopefully we'll do better coming years. And we are dropouts there, or getting back to education is our purpose. Along with Sapiens, we are confident in achieving it coming years. Thank you so much. வணக்கம். இன்னைக்கு AW with along with Sapiens company இந்த ஸ்கூலில் நம்ம ரன் பண்ணிக்கிறோம் இன்னைக்கு. அண்ட் மோரோவர் பார்த்தீங்கன்னா முன்னாடி இந்த ஸ்கூல் இந்த கிளாஸ் வந்து கம்ப்ளீட்டாக ரொம்ப டார்க் ஆச்சு. எந்த கலர்ஸுமே கிடையாது, எதுவுமே இல்லை. அண்ட் ஸ்டூடெண்ட்ஸ்க்கு நிறைய மோட்டிவேஷனுமே கிடையாது. பட் இப்போ நீங்கள் பார்த்தீங்கன்னா இப்போ நீங்கள் பார்க்குற கிளாஸ் ரூமுக்கு முன்னாடி பார்க்குற கிளாஸ் ரூம் ரொம்ப ரொம்ப டிஃப்ரென்ஸ் இருக்கும். இப்போ நம்ம இனிஷியலாக ஸ்கூல் கிளாஸில் என்ட்ரு ஆனாலே போதும், இந்த ஸ்டூடெண்ட்ஸ் வில் பி இன்ஸ்பயர்ட் மோர். ஓகே, சம்திங் நியூஸ் ஹேப்பனிங். அவங்களோட படிக்கும் சரி, அட்டென்ஷன் சரி, கான்சன்ட்ரேஷன் எல்லாமே இப்போ சேஞ்ச் ஆகும். ஏன்னா முன்னாடி அந்த டார்க்ல இருந்த விட இன்னைக்குமே நம்ம டார்க்ல இருந்து வெளிச்சம் போகும்போது நம்ம நிறைய விஷயம் கற்றுக்க முடியும். இன்னைக்கு அதை தான் இந்த ஏரியாவில் நம்ம போயிருக்கோம். அண்ட் நிறைய விஷயம் இன்னும் ஸ்டூடெண்ட்ஸ் கற்றுக்கணும் பார்க்குறோம். அவங்களுக்கு புக்ஸும் சரி, ஆர் எனி ஸ்டடி மெட்டீரியல்ஸ் எதுனாலுமே வி ஆர் சப்போர்ட்டிங் மோர் அண்ட் மோர். இன்னும் நிறைய விஷயம் பண்ண போகிறோம். அண்ட் பீப்புள் சப்போர்ட் தேவை. இன்னைக்கு SP சார் வந்திருந்தாங்க, அண்ட் ரேகா மேடம் ஃப்ரம் ஜெயின் காலேஜ் அவங்க வந்திருந்தாங்க. அவங்களுக்கு கொடுத்த ஸ்பீச் எல்லாமே கூட ஸ்டூடெண்ட்ஸ் ரொம்பவே ஹெல்ப்ஃபுல்லாக இருந்திருப்பாங்க. பிகாஸ் லாட் ஆஃப் மோட்டிவேஷன் டு தெம். லைஃப்ல நெக்ஸ்ட் அவங்களுக்கு முன்னாடி எப்படி பண்ணலாம், எந்த மாதிரிலாம் ரீச் ஆகணும் மாதிரி ஒரு கோல்ஸ் பற்றி நிறையா இன்னைக்கு SP சார் அட்ரஸ் பண்ணார். அண்ட் டிராஃபிக் பற்றி அட்ரஸ் பண்ணார், ஹெல்மெட் பற்றி அட்ரஸ் பண்ணார், அப்புறம் இந்த செக்யூரிட்டி நம்பர்ஸ் பற்றி அட்ரஸ் பண்ணார். அதெல்லாமே ரொம்ப ஹெல்ப்ஃபுல் ஸ்டூடெண்ட்ஸ். ஏன்னா இதெல்லாம் அவங்களுக்கு தெரியாது. இதுக்கப்புறம் எப்படின்னா அவங்க எப்படி யாரை ரீச் பண்ணணும், எப்படி நம்ம படிக்கணும், எப்படி நம்ம முன்னாடி போகலான்றது ஒரு மெயின் மோட்டிவேஷன் ஸ்பீச் கொடுத்தாரு. தட் வாஸ் ரியலி ஹெல்ப்ஃபுல். அவங்களுக்கு ஹெல்ப்ஃபுல் தான் இருந்துச்சு, அது எங்களுக்கும் ஹெல்ப்ஃபுல் தான். எஜுகேஷன். தேங்க்யூ ஸோ மச்.